ಡರ್ಟಿ ಮಿಲ್ಕ್. ಕ್ರೈಮ್ ಲೋಕ ಇಂದು ರಾತ್ರಿ 9:30ಕ್ಕೆ. ಜ್ಯೋತಿಷ್ಯದ ಬಗ್ಗೆ ನಮಗೆಷ್ಟು ಗೊತ್ತು? ನಿಮ್ಮ ಸಮಸ್ಯೆಗಳಿಗೆ ನಿಮ್ಮಿಂದಲೇ ಪರಿಹಾರ. ಶುಭ ಮುಹೂರ್ತ ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಅಂಚನಾ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡೇಸಿ ಸೋಮಯ್ಯ. ನೀವೆಲ್ಲರೂ ರಾಶಿ, ನಕ್ಷತ್ರ ಹಾಗೇನೆ ಮುಖಗಳನ್ನು ನೋಡಿ, ಹಸ್ತರೇಖೆಗಳನ್ನು ನೋಡಿ ಭವಿಷ್ಯ ಹೇಳೋದನ್ನ ಕೇಳಿರ್ತೀರ. ಆದರೆ ವಿಭಿನ್ನ ರೀತಿಯಲ್ಲಿ ಭವಿಷ್ಯ ಹೇಳುವ ವಿಶೇಷ ಕಾರ್ಯಕ್ರಮವನ್ನು ನಾವು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದೇ ಅಂಚನಾ ಭವಿಷ್ಯ. ಇನ್ನು ಈ ಅಂಚನಾ ಭವಿಷ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಬಸವರಾಜ್ ಐಐಟಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಐಐಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನೀವು ಇವಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ರಿ, ಅಂಜನಾ ಅನ್ನೋದು ಮಕ್ಕಳಿಗೆ ಮಾತ್ರ ಕಾಣಿಸುವಂಥದ್ದು ಅಂತ. ಎಷ್ಟು % ಮಕ್ಕಳಿಗೆ ಕಾಣಿಸುತ್ತೆ ಅಂತ ಅದು ಅಂಜನಾ ಅನ್ನೋದು? ಎಷ್ಟು ಜನ ಮಕ್ಕಳಿಗೆ ಅಂಜನಾ ಕಾಣಿಸ್ತಾ ಇದೆ ಕೇಳ್ತಿದಾರಲ್ವಾ? ನೋಡಿ, ಸಾಮಾನ್ಯವಾಗಿ 3 ಜನ ಮಕ್ಕಳಿದ್ರೆ ಅದರಲ್ಲಿ ಕನಿಷ್ಠ ಒಬ್ಬರು ಮಕ್ಕಳಿಗೆ ಅಂಜನಾ ಕಾಣುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 3 ಜನಕ್ಕೂ ಅಂಜನಾ ಕಾಣ್ಬೋದು. ಆವರೇಜ್ ಆಗಿ 2 ಮಕ್ಕಳಿಗೆ ಕಾಣುತ್ತೆ. ಅಂದ್ರೆ ಇಲ್ಲಿ ಕನಿಷ್ಠ ಒಬ್ರು ಮಕ್ಕಳಿಗೆ ಕಾಣುತ್ತಂದ್ರೆ 3 ಜನರಲ್ಲಿ ಒಬ್ರು ಕಾಣುತ್ತಂದ್ರೆ ಅರ್ಥ ಏನು? ತುಂಬಾ ಜನ ಮಕ್ಕಳಿಗೆ ಅಂಜನಾ ಕಂಡೇ ಕಾಣುತ್ತೆ ಅನ್ನೋ ಒಂದು ಉದ್ದೇಶ, ತಿಳಿತಾ? ಹಾಗೆ ಕೆಲವೇ ಮಕ್ಕಳಿಗೆ ಕಾಣುತ್ತೆ ಮತ್ತು ನಮ್ಮ ಮಕ್ಕಳಿಗೆ ಮಾತ್ರ ಕಾಣುತ್ತೆ ಅನ್ನೋದು ಖಂಡಿತ ಕಲ್ಪನೆ ಬೇಡ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಯಾರೇ ಬರೋರಿದ್ರು ಸಹ ಒಂದಿಬ್ರು ಮಕ್ಕಳನ್ನ ಕರ್ಕೊಂಬ ಅಂತ ಹೇಳ್ತೀವಿ. ಇಬ್ಬರು ಕನಿಷ್ಠ ಒಬ್ರು ಕಂಡೇ ಕಾಣುತ್ತೆ. ಕಂಡಾಗ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ. ಈಗ ನಾವೇನೋ ಹಾಕಿ ಹೇಳ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಅವ್ರಿಗೆ ಅಪನಂಬಿಕೆ ಬರುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಬರ್ಬೇಕಾದ್ರೆ ಒಂದಿಬ್ರು ಮಕ್ಕಳು ಕರ್ಕೊಂಬನ್ನಿ, ನಿಮ್ಮ ಮಕ್ಕಳಿಗೆ ಅಂಜನೆ ಹಾಕ್ತೀವಿ, ನಿಮಗೊಂದು ನಂಬಿಕೆ ಬರುತ್ತೆ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ 3 ಜನ ಮಕ್ಕಳಲ್ಲಿ ಕನಿಷ್ಠ ಒಬ್ರು ಕಾಣುತ್ತೆ, ಮ್ಯಾಕ್ಸಿಮಮ್ 3 ಜನಕ್ಕೂ ಕಾಣ್ಬೋದು, ಅವರೇಜ್ ಇಬ್ಬರಿಗೆ ಮಾತ್ರ ಕಾಣುತ್ತೆ. ಇಷ್ಟು ವಿಚಾರ ಇಬ್ಬರಿಗಂತೂ ಕಂಡೇ ಕಾಣ್ತದೆ ಅಂತ ಹೇಳ್ತೀರಿ. ಕನಿಷ್ಠ ಒಬ್ರಿಗೆ ಕಂಡೇ ಕಾಣುತ್ತೆ 3 ಜನರಲ್ಲಿ, ಇಬ್ಬರಿಗೆ ಅವರೇಜ್ ಆಗಿ ಕಾಣುತ್ತೆ ಅಷ್ಟು. ಇನ್ನು ಮಾಂತ್ರಿಕ ಪೂಜಾ ವಿಧಾನಗಳ ಬಗ್ಗೆ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ. ಮಾಂತ್ರಿಕ, ಮುಖ್ಯವಾಗಿ ನೋಡಿ, ಮಾಂತ್ರಿಕ ಪೂಜಾ ವಿಧಾನದಲ್ಲಿ 2 ವಿಧಗಳಿದೆ. ಒಂದು ರಾಜವೈದ್ಯ ಪದ್ಧತಿ ಅಂತ ಹೇಳ್ತೀವಿ, ಎರಡನೇದು ಭೂತ ವೈದ್ಯ ಪದ್ಧತಿ ಅಂತ ಹೇಳ್ತೀವಿ. ರಾಜವೈದ್ಯ ಪದ್ಧತಿ ಅಂದ್ರೆ ದೈವಿ ಶಕ್ತಿಯನ್ನ ಆಹ್ವಾನ ಮಾಡಿಕೊಂಡು, ದೈವಿ ಶಕ್ತಿಯನ್ನ ಅನುಷ್ಠಾನ ಮಾಡಿಕೊಂಡು, ದೈವಿ ಶಕ್ತಿಯ ಮೇಲೆ ನಾವು ಪೂಜಾ ಪುನಸ್ಕಾರಗಳು ಮಂತ್ರ ಪ್ರಯೋಗ ಮಾಡಿ ಪೂಜಾ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು. ಈ ಭೂತ ವೈದ್ಯ ಪದ್ಧತಿಯಲ್ಲಿ ಬಲಿ ಪ್ರಯೋಗಗಳು ಮಾಡ್ತಾರೆ, ಆಯ್ತಾ? ರಾಜವೈದ್ಯ ಪದ್ಧತಿಯಲ್ಲಿ ಮಂತ್ರ ಪ್ರಯೋಗ ಮಾತ್ರ ಮಾಡಿದ್ರೆ, ಭೂತ ವೈದ್ಯ ಪದ್ಧತಿಯಲ್ಲಿ ಬಲಿ ಪ್ರಯೋಗಗಳು ಮಾಡ್ತಾರೆ. ರಾಜವೈದ್ಯ ಪದ್ಧತಿ ಸಂಪೂರ್ಣವಾಗಿ ದೈವಿ ಶಕ್ತಿಗೆ ಸಂತುಷ್ಟಗೊಳಿಸತಕ್ಕಂಥದ್ದು. ಆದ್ರೆ ಭೂತ ವೈದ್ಯ ಪದ್ಧತಿ ಈ ಕ್ಷುದ್ರ ಶಕ್ತಿಗಳಂತ ಹೇಳ್ತೀವಲ್ಲ, ದುಷ್ಟ ಶಕ್ತಿಗಳಂತ ಹೇಳ್ತೀವಲ್ಲ, ಅಥವಾ ಒಂದು ಶಕ್ತಿ ದೇವತೆಗಳಂತ ಹೇಳ್ತೀವಲ್ಲ, ಅವುಗಳಿಗೆ ನಾವು ಏನ್ ಮಾಡ್ತೀವಿ, ಸಂತುಷ್ಟಗೊಳಿಸಿ ಫಲವನ್ನು ಪಡಿತಕ್ಕಂಥದ್ದು. ಹೀಗೆ ರಾಜವೈದ್ಯ ಪದ್ಧತಿ ಸಂಪೂರ್ಣವಾಗಿ ಒಂದು ರೀತಿ ಆಯುರ್ವೇದಿಕ್ ಮೆಡಿಸಿನ್ ಇದ್ದಂಗೆ. ಫಲಗಳು ಹೇಗಿರುತ್ತೆ, ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಂಡಾಗ ಏನಾಗುತ್ತೆ ಹೇಳಿ, ಫಲ ನಿಧಾನವಾದ್ರೂ ಆಗ್ಬೋದು, ಆದ್ರೆ ಶಾಶ್ವತವಾಗಿರುತ್ತೆ ಮತ್ತು ಸೈಡ್ ಎಫೆಕ್ಟ್ ಇರಲ್ಲ. ಆದ್ರೆ ಈ ಭೂತ ವೈದ್ಯ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ, ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡಂಗೆ, ಆ ಮೆಡಿಸಿನ್ಸ್ ತಗೊಂಡಾಗ ಏನಾಗುತ್ತೆ, ಕೆಲವೊಂದು ಟೈಮ್ ಸೈಡ್ ಎಫೆಕ್ಟ್ ಬರುವಂತ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಟೈಮಲ್ಲಿ ಫಲ ಶೀಘ್ರವಾಗಿ ಬಂದ್ರೂ ಏನಾಗುತ್ತೆ, ಸೈಡ್ ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತಾ ಇರೋದು ಯಾವ್ದು ಹಾಗಾದ್ರೆ, ನಾನು ಫಾಲೋ ಮಾಡ್ತಾ ಇರತಕ್ಕಂಥದ್ದು ರಾಜವೈದ್ಯ ಪದ್ಧತಿ ಅಂತ ಹೇಳ್ತೀವಿ. ಆಮೇಲೆ ಮುಖ್ಯವಾಗಿ ಈ ಮಾಂತ್ರಿಕ ಪೂಜಾ ವಿಧಾನಗಳನ್ನ 2 ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಉದಾಹರಣೆಗೆ ಉತ್ತರ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲಿ ದುರ್ಗೆಯನ್ನ ಆರಾಧನೆ ಮಾಡಿಕೊಂಡು, ಕಾಳಿಯನ್ನ ಆರಾಧನೆ ಮಾಡಿಕೊಂಡು ಈ ಮಾಂತ್ರಿಕ ಪೂಜಾ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಕೇರಳಿ ಮಾಂತ್ರಿಕ ವಿದ್ಯೆಯನ್ನು ಫಾಲೋ ಮಾಡ್ತೀವಿ. ಕೇರಳಿ ಭಗವತಿ ತಾಯಿಯನ್ನ ಆರಾಧನೆ ಮಾಡಿಕೊಂಡು ನಾವು ಮಾಂತ್ರಿಕ ವಿದ್ಯೆಗಳನ್ನ ಪ್ರಯೋಗ ಮಾಡ್ತೀವಿ. ಹಾಗಾದ್ರೆ ನಾನು ಮಾಡ್ತಕ್ಕಂಥದ್ದು ಯಾವುದು, ನಾನು ಕೇರಳಿ ಮಾಂತ್ರಿಕ ಪೂಜಾ ವಿಧಾನಗಳನ್ನ ಫಾಲೋ ಮಾಡ್ತಕ್ಕಂಥವನು. ಅಂದ್ರೆ ರಾಜವೈದ್ಯ ಪದ್ಧತಿಯಲ್ಲಿ ಕೇರಳಿ ಭಗವತಿ ತಾಯಿನ ಪೂಜೆ ಮಾಡಿಕೊಂಡು ಮಾಂತ್ರಿಕ ಪೂಜಾ ಕೆಲಸಗಳಿಂದ ಜನರಿಗೆ ಪರಿಹಾರ ಕೊಡುವಂಥದ್ದು ಮಾಡ್ತೀವಿ ಅಂತ ಹೇಳಬಲ್ಲ.
ಓಕೆ, ನೀವು ಉತ್ತರ ಪ್ರದೇಶ, ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಅದರಲ್ಲಿ ಬೇರೆ ಬೇರೆ ಅಂತ ಹೇಳಿದ್ರಿ. ಹಾಗಿದ್ರೆ ಇದು ಭಾರತದಾದ್ಯಂತ ಇದೆಯಾ ಈ ಅಂಜನ ಹಾಕೋದು ಅನ್ನೋದು, ಅಲ್ಲ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಕಂಡು ಬರುವಂತದ್ದು? ನೋಡಿ, ಅಂಜನ ಹಾಕೋದು ಕೇವಲ ಭಾರತ ಅಲ್ಲ, ವಿಶ್ವಾದ್ಯಂತ ಇದೆ. ಓಕೆ, ಆದ್ರೆ ವಿಶ್ವಾದ್ಯಂತ ಅತ್ಯಂತ ಕಡಿಮೆ ಜನಗಳು ಇದನ್ನ ಪ್ರಯೋಗ ಮಾಡ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಬ್ಬಿಬ್ರು, ಅದು ಪ್ರಚಾರಕ್ಕೂ ಬಂದಿಲ್ಲ, ಮತ್ತೆ ಜನಗಳಿಗೆ ಗೊತ್ತಾಗದೇ ಇರೋಷ್ಟು ತುಂಬಾ ಅತಿ ವಿರಳವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂಜನವನ್ನು ಹಾಕ್ತಾರೆ. ಬಟ್ ಅಂಜನ ತಯಾರು ಮಾಡೋರು ಏನಿದ್ದಾರೆ, ಅಂಜನಗಳನ್ನ ತಯಾರು ಮಾಡೋರು ವಿರಳಾತಿ ವಿರಳರು, ತಿಳಿತಾ? ಈಗ ಎಷ್ಟೋ ಜನ ನಾನು ಅಂಜನ ತಯಾರು ಮಾಡ್ತೀನಿ ಅಂತಂದು ಸುಳ್ಳು ಹೇಳುವಂತವ್ರು ಇದ್ದಾರೆ. ಹಂಗೆ ಅಂಜನ ತಯಾರು ಮಾಡ್ತೀನಿ ಅಂತ ಸುಳ್ಳು ಹೇಳುವಂತವ್ರೆ ಅತಿ ವಿರಳ. ಅದ್ರಲ್ಲಿ ನಿಜವಾಗ್ಲೂ ಅಂಜನ ತಯಾರು ಮಾಡುವಂತವ್ರು ಅತ್ಯಂತ ವಿರಳ. ಹಾಗೆ ಬಟ್ ನಾನು ಏನೋ ಗೊತ್ತಂದ್ರೆ, ನಾನೇನಂದ್ರೆ ಅಂಜನಗಳನ್ನ ಬರೀ ಹಾಕಿ ತೋರಿಸೋನಲ್ಲ, ಸ್ವತಃ ಅಂಜನಗಳನ್ನ ತಯಾರು ಮಾಡಿ ಕೊಡುವಂತವನು. ಹಂಗೆ ಇದು ನಮ್ಮ ಭಾರತ ದೇಶದಲ್ಲ, ಹೊರಗಡೆ ಇದೆ. ಬಟ್ ಮುಖ್ಯವಾಗಿ ಕರ್ನಾಟಕದಲ್ಲಿ ಅದು ಹೆಚ್ಚು ಪ್ರಚಲಿತ ಇದೆ ಅಂತ ನಾನು ಹೇಳ್ಬೋದು. ಸಾಮಾನ್ಯ ಜನರಿಗೆ ಹೇಗೆ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾ ಇದಾರೆ, ಯಾರು ನಿಜವಾಗ್ಲೂ ಅಂಜನ ಹೇಳೋರು ಅಂತ? ಇಷ್ಟೇನೆ, ಅವ್ರ ಮಕ್ಕಳೇ ಕರ್ಕೊಂಡ್ ಬರ್ಬೇಕು. ಅವ್ರ ಮಕ್ಕಳಿಗೆ ಅಂಜನ ಹಾಕಿದ್ರೆ ಕಾಣಿಸ್ತಂದ್ರೆ ಸತ್ಯ ಹೇಳ್ತಾನೆ, ಕಾಣಿಸಲ್ಲ ಅಂದ್ರೆ ಸುಳ್ಳು ಹೇಳ್ತಾನೆ, ಮುಗಿದೋಯ್ತು. ಓಕೆ, ಇನ್ನು ಯಾವ ಯಾವ ರೀತಿಯ ಸಮಸ್ಯೆಗಳಿಗೆ ನೀವು ಈ ಅಂಜನ ಇದರಲ್ಲಿ ಪರಿಹಾರಗಳನ್ನು ಕೊಡ್ತೀರಾ, ಅದು ಹೇಗೆ ಪರಿಹಾರಗಳನ್ನ ಕೊಡ್ತೀರಾ ಅಂತ? ನೋಡಿ, ಅಂಜನದಿಂದ ಪರಿಹಾರ ಸಿಗಲ್ಲ. ಅಂಜನದಿಂದ ಒಂದು ಸಮಸ್ಯೆಗೆ ಕಾರಣ ಗೊತ್ತಾಗುತ್ತೆ. ಸಮಸ್ಯೆಗೆ ಕಾರಣ ಏನು? ಉದಾಹರಣೆಗೆ ನಾವು ಕಾಯಿಲೆ ಇಟ್ಕೊಂಡು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ ಹೇಳಿ, ಆ ಕಾಯಿಲೆಗೆ ಏನಂತ ತಿಳ್ಕೊಳಕ್ಕೆ ಅವನೇನ್ ಮಾಡ್ತಾನೆ, ಬ್ಲಡ್ ಟೆಸ್ಟ್ ಅಥವಾ ಏನಾದ್ರು ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು ಅಲ್ವಾ, ಎಕ್ಸ್ರೇ ತೆಗಿಸ್ತಕ್ಕಂಥದ್ದು ಮಾಡ್ತಾರೆ. ಸಮಸ್ಯೆಗೆ ಕಾರಣ ಯಾವ್ದು ತಿಳ್ಕೊಬೇಕು ಮೊದಲು ನಾವು. ಸಮಸ್ಯೆನೇ ಯಾವ್ದು ಗೊತ್ತಿಲ್ಲದೇನೆ ಅದು ಪರಿಹಾರ ಕೊಟ್ಟರೆ ಉಪಯೋಗ ಇಲ್ಲ. ಅಂಜನ ಒಂಥರ ಸ್ಕ್ಯಾನಿಂಗ್ ತರ ವರ್ಕ್ ಮಾಡುತ್ತೆ. ಅದು ಸಮಸ್ಯೆ ಕಾರಣ ಏನು, ಅವನಿಗೇನು ಆ ವ್ಯಕ್ತಿಯ ಜಾತಕದಲ್ಲಿ ದೋಷ ಇದೆಯಾ, ದೃಷ್ಟಿ ಇದೆಯಾ, ಏನು ದುಷ್ಟಶಕ್ತಿ ಕಾರಟಗಳಿದೆಯಾ, ಮಾಟ ಪ್ರಯೋಗಗಳಾಗಿದೆಯಾ, ದೈವಿ ಶಕ್ತಿ ಕಾರಟ ಇದೆಯಾ, ಅವನು ವಾಸ ಮಾಡ್ತಕ್ಕಂಥ ಮನೆಗೇನು ಸಮಸ್ಯೆಗಳಿದೆಯಾ, ಹೀಗೆ ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಥರ ಸಮಸ್ಯೆಗಳ ಆಧಾರದ ಮೇಲೆ ಪರಿಹಾರ ಕೆಲಸಗಳನ್ನು ಮಾಡ್ಬೋದು. ಪರಿಹಾರ ಕೆಲಸ ಆಗಲು ಮುಖ್ಯವಾಗಿ ಯಾವ್ದು ಮಾಡ್ತೀನಿ, ನಾನು ಮಾಡ್ತಕ್ಕಂಥದ್ದು ಯಾವುದು ನೋಡಿ. ಮುಖ್ಯವಾಗಿ ಮಾಟ ಪ್ರಯೋಗದ ಎಫೆಕ್ಟ್ಗೆ ಸಂಬಂಧಪಟ್ಟಂಗೆ ನಾನೇನು ಮಾಡ್ತೀನಿ, ಅಷ್ಟ ದಿಗ್ಬಂಧನ ಕಾರ್ಯಗಳನ್ನು ಮಾಡ್ತೀನಿ. ಅಷ್ಟ ದಿಗ್ಬಂಧನ ಕಾರ್ಯಗಳು 8 ದಿಕ್ಕುಗಳನ್ನು ಕಟ್ತಕ್ಕಂಥದ್ದು. 8 ದಿಕ್ಕುಗಳು ಕಟ್ಟೋದ್ರೆ ದಿಕ್ಕುಗಳಿಗೆ ನಾವು ಇದು ಮಾಡೋದಲ್ಲ, ಬಂಧನ ಮಾಡೋದಲ್ಲ. ನಾವು ಬಂಧನ ಮಾಡೋದು 8 ದಿಕ್ಕುಗಳಿಂದ ಬರ್ತಕ್ಕಂಥ ಒಂದು ದುಷ್ಟ ಶಕ್ತಿಯನ್ನ, 8 ದಿಕ್ಕುಗಳಲ್ಲಿ ಬರ್ತಕ್ಕಂಥ ಒಂದು ಮಾಂತ್ರಿಕ ಪ್ರಯೋಗಗಳನ್ನ ತಡೆಯುವಂಥ ಒಂದು ವಿಧಾನ. ಅದೇ ರೀತಿಯಾಗಿ ಈ ವಿದ್ಯೆಗೆ ತುಂಬಾ ಜನಕ್ಕೆ ಮಕ್ಕಳು ತುಂಬಾ ಮಂದವಾಗಿ ಓದ್ತದಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ನಾವು ತಯಾರು ಮಾಡ್ತಕ್ಕಂಥ ವಿದ್ಯಾ ಗಣಪತಿ ಯಂತ್ರ ಅಂತ ಹೇಳ್ತೀವಿ, ಅದನ್ನ ತಯಾರು ಮಾಡಿ ಕೊಡ್ತಕ್ಕಂಥದ್ದು. ಆಮೇಲೆ ಎಷ್ಟೋ ಜನ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳಾಗಿ ಅವರು ಸಂಸಾರದ ಸಮಸ್ಯೆಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಗಂಡ ಹೆಂಡತಿ ಚೆನ್ನಾಗಿರಲಿ, ಅನ್ಯೋನ್ಯವಾಗಿರಲಿ ಅದಕ್ಕೋಸ್ಕರ ಒಂದು ವ್ರತ ಕೊಡ್ತೀವಿ. ಆಮೇಲೆ ವ್ಯಾಪಾರ ಅಭಿವೃದ್ಧಿಗೋಸ್ಕರ ವರಾಗಿ ವಶೀಕರಣ ಚಕ್ರ ಅಂತ ಕೊಡ್ತೀವಿ. ಮನೆಯಲ್ಲಿ ಸಂಸಾರದಲ್ಲಿ ಕಿರಿಕಿರಿ ಆಗ್ತಕ್ಕಂಥವ್ರಿಗೆ ಆಂಜನೇಯ ಸ್ವಾಮಿ ಚಕ್ರ ಅಂತ ಹೇಳ್ತೀವಿ, ಆಂಜನೇಯ ಚಕ್ರ ಅಂತ ಹೇಳ್ತೀವಿ, ಅದನ್ನು ಕೊಡ್ತೀವಿ. ಆಮೇಲೆ ಸುದರ್ಶನ ಚಕ್ರ, ಹಿಂಗೆ ಸಾಕಷ್ಟು ಮಾಂತ್ರಿಕ ಪೂಜಾ ಕೆಲಸಗಳು ಬರ್ತವೆ. ಈಗ ಅವರ ಸಮಸ್ಯೆಗಳ ಆಧಾರದ ಮೇಲೆ ಪೂಜಾ ಕೆಲಸಗಳನ್ನ ನಾವು ಮಾಡಿ ಮಾಂತ್ರಿಕವಾಗಿ ಪರಿಹಾರ ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ. ಹೋಮ ಹವನ ಮಾಡಲ್ಲ ನಾವು. ನೋಡಿ, ಮಾಂತ್ರಿಕ ಪೂಜಾ ವಿಧಾನಕ್ಕೂ ಮತ್ತು ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಪೂಜಾ ಕೆಲಸಗಳಿಗೂ ಮತ್ತು ಹೋಮ ಹವನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ತುಂಬಾ ವಿಭಿನ್ನವಾಗಿರುತ್ತೆ. ನಾವು ಮಾಡ್ತಕ್ಕಂಥದ್ದು ಮಾಂತ್ರಿಕ ಪೂಜಾ ಕೆಲಸಗಳು ಯಾವ ಸಮಸ್ಯೆ ಇರುತ್ತೆ ಅದಕ್ಕೆ ನೇರವಾಗಿ ಕೈ ಹಾಕ್ತಕ್ಕಂಥದ್ದು. ಇದು ಒಂಥರ ಸರ್ಜರಿ ಇದ್ದಂಗೆ, ಈ ರೀತಿ ವಿಚಾರ. ನೀವು ಇವಾಗ ಮಾತಾಡ್ತಾ ಹೇಳಿದ್ರೆ ಮಾಂತ್ರಿಕ ಪ್ರಭಾವ ಹಾಗೆ ಮಾಟ ಮಂತ್ರಗಳು ಅಂತ. ನಿಜವಾಗ್ಲೂ ಈ ಆಧುನಿಕ ಕಾಲದಲ್ಲೂ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಇರುತ್ತಾ, ಅದ್ರ ಎಫೆಕ್ಟ್ ಆಗುತ್ತಾ ಅಂತ? ನೋಡಿ, ತುಂಬಾ ಜನ ಹೇಳ್ತಾರೆ ಇವೆಲ್ಲ ಮಾಟ ಪ್ರಯೋಗ ಸುಳ್ಳು ಹಾಗೆ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಷಯ ಹೇಳ್ಬಿಡಬೇಕಾಗುತ್ತೆ. ನೋಡಿ, ಮಾಟ ಪ್ರಯೋಗ ಸುಳ್ಳೆ ಅನ್ಕೊಳೋಣ, ಓಕೆನಾ, ಸುಳ್ಳೆ ಅನ್ಕೊಳೋಣ. ಎಷ್ಟೋ ಜನ ಮಾಟ ಪ್ರಯೋಗ ನಮ್ಗೆ ಆಗ್ಬಿಟ್ಟಿದ್ರೆ ನಂಬಿಟ್ಟಿದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರ? ಅವ್ರಿಗೆ ನೀವು ಸ್ವತಃ ನಾನೇನೆ ನೋಡಿ ಮಾಟ ಪ್ರಯೋಗ ಆಗಿಲ್ಲ ಅಂತ ತಿಳ್ಕೊಳಕ್ಕೆ ನಾನು ಅಂಜನ ಹಾಕ್ತೀನಿ. ಯಾರು ಮಾಡಿಸಿದ್ರಂತ ಮುಖ ಬಂದ್ಬಿಡುತ್ತೆ ಅಂಜನದಲ್ಲಿ. ನಮ್ಮ ಮಕ್ಕಳು ಬೇಡ, ನಿಮ್ಮ ಮಕ್ಕಳು ಕರ್ಕೊಂಡ್ಬರಲಿ, ನಿಮ್ಮ ಮಕ್ಕಳು ನಿಮ್ಗೆ ಹೇಳ್ತಾರೆ, ಮಾಡಿಸ್ತವ್ರು ಯಾರು, ಎಫೆಕ್ಟ್ ಆಗಿದ್ರೆ ಮಾತ್ರ ಬರುತ್ತೆ. ಆಮೇಲೆ 10 ಜನಗಳು ಮನಸ್ಸಲ್ಲಿ ಮಾಟ ಪ್ರಯೋಗ ಆಗಿದೆ, ಎಫೆಕ್ಟ್ ಆಗಿದೆ ಅಂತ ಬಂದ್ರೆ ಅದ್ರಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರಿಗೆ ಮಾತ್ರ ಎಫೆಕ್ಟ್ ಆಗಿ ತೋರಿಸುತ್ತೆ. ಇನ್ನು 8 ಜನಕ್ಕೆ ಇರೋದಲ್ಲ. ಇನ್ನು 8 ಜನಕ್ಕೆ ಮಾನಸಿಕ ಸ್ಥಿತಿನೇ ಹಂಗಾಗ್ಬಿಟ್ಟಿರುತ್ತೆ, ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ರೆ ಅದಕ್ಕೋಸ್ಕರ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ. ಅಂದ್ರೆ 10ರಲ್ಲಿ ಕೇವಲ 10ರಿಂದ 20% ಜನಕ್ಕೆ ಮಾತ್ರ ಮಾಂತ್ರಿಕ ಎಫೆಕ್ಟ್ ಆಗಿರುತ್ತೆ. ಇನ್ನು 80% ಜನಕ್ಕೆ ಆಗಿರೇ ಇಲ್ಲ. ಅಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತೀನಿ, ನೋಡಪ್ಪ, ಯಾವುದೇ ಮಾಂತ್ರಿಕ ಪ್ರಭಾವಗಳಾಗಿಲ್ಲ, ಮಾಟ ಪ್ರಯೋಗ ಆಗಿಲ್ಲ, ದಯವಿಟ್ಟು ತಲೆ ಕೆಡಿಸ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರು ಸಹ ಎಷ್ಟೋ ಸಂದರ್ಭದಲ್ಲಿ ನಂಬಲ್ಲ. ಮಾಂತ್ರಿಕ ಪೂಜಾ ಕೆಲಸಗಳನ್ನು ಮಾಡೋ ಅಂತ ನಾನೇ ಹೇಳಿದ್ರೆ ನಂಬಲ್ಲ, ಹಾಗಾದ್ರೆ ಬೇರೆಯವ್ರು ಹೇಳಿ ನಂಬಿಡ್ತಾರ? ಹಾಗಾದ್ರೆ ಅದಕ್ಕೆ ಪರಿಹಾರ ಬೇಕಲ್ವಾ? ನೋಡಿ, ಈಗ ವೈಜ್ಞಾನಿಕವಾಗಿ ಈಗ ಸೈಕಾಲಜಿಕಲಿ ಥಿಂಕ್ ಮಾಡಿದ್ರು ಸಹ ಮಾಂತ್ರಿಕ ಪೂಜಾ ಇದು ಏನಾಗುತ್ತೆ, ಮಾಟ ಪ್ರಯೋಗ ಅನ್ನೋದು ಏನಿದೆ ಇಲ್ಲ ಅಂತಂದ್ರೂ ಸಹ ಸೈಕಾಲಜಿಕಲಿ ನಾವು ಪರಿಹಾರ ಮಾಡಲೇಬೇಕಾಗುತ್ತೆ. ಒಂದು. ಎರಡನೇದ್ದು, ನಿಜವಾಗ್ಲೂ ಹಾಗಾದ್ರೆ ಮಾಟ ಪ್ರಯೋಗ ಇದೆ ಅಂತ ಕೇಳಿದ್ರೆ 100% ಮಾಟ ಪ್ರಯೋಗ ಇದೆ ತಿಳಿತಾ. ಇದಕ್ಕೆ ಸಾಕಷ್ಟು ನಿದರ್ಶನಗಳಿದೆ ವೈಜ್ಞಾನಿಕವಾಗಿ. ನೋಡಿ, ಇವೆಲ್ಲ ಪುರಾತನ ವಿದ್ಯೆಗಳು ಸಹ ಟ್ರ್ಯಾಡಿಷನಲ್ ವಿಜ್ಞಾನ ಅಂತ ಹೇಳ್ತೀವಿ ನಾವು. ದಿಸ್ ಇಸ್ ದಿ ಟ್ರ್ಯಾಡಿಷನಲ್ ಸೈನ್ಸ್ ಇದು ತಿಳಿತಾ. ಮಾಟ ಪ್ರಯೋಗ ಇರೋದು ಸತ್ಯ. ಹಾಗೆ ಈ ಅಂಜನಗಳನ್ನ ನೋಡಿ ಇನ್ನೊಂದು ಏನ್ ಗೊತ್ತಾ, ಈ ನಾವು ಏನ್ ಮಾಡ್ತೀವಿ, ನಾವು ನಂಬಲ್ಲ ನಮ್ಮ ವಿದ್ಯೆಗಳನ್ನ.
ಅದೇ ಒಂದು ದೊಡ್ಡ ಸಮಸ್ಯೆ ತಿಳಿತಾ. ಈಗೇನಾಗಿದೆ, ಮಾಟ ಪ್ರಯೋಗ ಆಗಿದೆ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಏನೋ ಕಥೆಗಳು ಹೇಳ್ತಾರೆ ಹಾಗೋ ಈಗ ಅಂತ ಆಗುತ್ತೆ. ನಾವು ನಮ್ಮ ಮಕ್ಕಳಿಗೆ ಅಂಜನವನ್ನು ಹಾಕಿದಾಗ ಏನಾಗುತ್ತೆ, ಅವ್ರ ಮಕ್ಕಳಿಗೆ ಅಂಜನ ಹಾಕಿದಾಗ ಆಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಇವಾಗ ನೀವು ಇನ್ನು ಅದಕ್ಕೆ ಪರಿಹಾರಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ನೀವು ಕೊಡೋ ಪರಿಹಾರಗಳು ಎಷ್ಟು ದಿನದಲ್ಲಿ ಅದಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ? ಇದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋತೀನಿ ನಾನು. ಯಾಕಂದ್ರೆ ಈಗ ಪರಿಹಾರ ಒಬ್ಬ ವ್ಯಕ್ತಿ ಬರ್ತಾರೆ, ಪರಿಹಾರ ಮಾಡಿಸ್ಕೊಂಡು ಹೋಗ್ತಾರೆ. ಪರಿಹಾರ ಮಾಡ್ಕೊಂಡು ಹೋದ ತಕ್ಷಣ ನಾನು ಮಾಡ್ತಕ್ಕಂಥ ಪರಿಹಾರ ಕೆಲಸಗಳು 1 ದಿನದಿಂದ 48 ದಿನದವರೆಗೂ ಪೂಜಾ ಕೆಲಸಗಳು ಒಂದು ಟೈಮ್ ಕೊಡ್ತೀವಿ ನಾವು, ಒಂದು ಮಂಡಲ ಅಂತ ಹೇಳ್ತೀವಿ. ಮಂಡಲ ಅಂತಂದ್ರೆ ಈ 40 ಡೇಸ್ ಅಲ್ಲಿ ಪರಿಹಾರ ಮಾಡಿಸ್ಕೊಂಡು 48 ಡೇಸ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಫಲ ಕೊಡುವಂತ ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬರುತ್ತೆ. ಆಯ್ತಾ. ಆಮೇಲೆ ಯಾವ ಉದ್ದೇಶ ಇಟ್ಕೊಂಡು ಅವ್ರು ಬಂದಿರ್ತಾರೆ ಅದು ಇಂಪಾರ್ಟೆಂಟ್. ಏನಾದ್ರು ಅವರು ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದಿದ್ದಾರೆ, ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದಿದ್ದಾರೆ, ನಾವು ತಿಳ್ಕೊಬೇಕಾಗುತ್ತೆ. ಅಂಜನೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನಾವು ಕೊಟ್ಟಿರ್ತಕ್ಕಂಥ ನಿಯಮಗಳನ್ನ 40 ಡೇಸ್ ಫಾಲೋ ಮಾಡಬೇಕು. ಅವಾಗಲೇ ಯಾವುದು ಪೂಜಾ ಕೆಲಸಗಳು ಫಲ ಕೊಡ್ತಕ್ಕಂಥದ್ದು. ನಿಯಮಗಳು ಬೇರೆ ಇರುತ್ತೆ. ನಿಯಮಗಳು ಇರುತ್ತೆ. ಈಗ ನೋಡಿ, ಒಂದು ಕಾಯಿಲೆ ಬಂದಿದೆ, ಮೆಡಿಸಿನ್ಸ್ ತಗೊಂಡಿದ್ರ, ಮೆಡಿಸಿನ್ಸ್ ತಗೊಂಡ ತಕ್ಷಣ ಏನಾದ್ರು ತಿಂದ್ಬಿಡ್ತೀನಿ ನಂಗೆ ಸರಿ ಹೋಗ್ಬಿಡುತ್ತೆ ಅಂತ ಆಗುತ್ತಾ? ಅದಕ್ಕೊಂದು ಪತ್ತೆ ಮಾಡ್ಬೇಕಾಗುತ್ತೆ ಅಲ್ವಾ, ಒಂದು ವಿಧಾನ ಇರುತ್ತೆ. ನಾವು ಊಟ ಆಹಾರ ಪದ್ಧತಿಯಲ್ಲಿ ಹೇಗೆ ವಿಧಾನವನ್ನು ಆಚರಣೆ ಮಾಡ್ತೀವಿ ಹಾಗೆ 40 ಡೇಸ್ ಒಂದು ವಿಧಾನ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ ನಿಯಮಗಳನ್ನ. ಅವಾಗ ಏನಾಗುತ್ತೆ, ಅದು ಫಲ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತೆಲ್ಲರ ಕಡೆಗೂ ದುಡ್ಡಿದೆ ತಿಳಿತಾ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೇಲಿ ಅನ್ನ ಮಾಡಿದ್ರೆ ನಂಗೆ ಹಬ್ಬ ಅದು ತಿಳಿತಾ. ನಮ್ಮ ಮನೇಲಿ ಅನ್ನ ಮಾಡಿದ್ರೆ ನಾವು ಬರೀ ಜೋಳದ ರೊಟ್ಟಿ ತಿಂತಿದ್ದೆ. ಅವತ್ತೇನೋ ಒಂದು ಅನ್ನ ಮಾಡಿಬಿಟ್ರೆ ನಮ್ಗೆ ಹಬ್ಬ ಇದ್ದಂಗೆ, ಅಂದ್ರೆ ಅಷ್ಟು ಬಡತನ ಅಲ್ವಾ. ಇವತ್ತು ಪ್ರತಿ ನಾನು ಒಬ್ಬಟ್ಟು ಮಾಡ್ಕೊಂಡು ತಿನ್ನುವಷ್ಟು ಜನ ಶಕ್ತರಾಗಿದ್ದಾರೆ. ಅದರ ಅರ್ಥ ಏನು, ಇವತ್ತು ಪ್ರತಿಯೊಬ್ಬರ ಕಡೆಗೂ ದುಡ್ಡಿದೆ ಅಲ್ವಾ. ದುಡ್ಡಿದೆ ಅಂದ ತಕ್ಷಣ ಏನಾಗುತ್ತೆ, ಅವನು ದುಡ್ಡು ಎಲ್ಲರ ಕಡೆ ದುಡ್ಡಿದೆ. ಈಗ ಏನ್ ಮಾಡ್ತಾನೆ ಅವನು, ತೋಳಪ್ಪ 10,000 ಬೇಕಾ, 20,000 ಬೇಕಾ, 1 ಲಕ್ಷ ತಗೋ, ನನ್ಗೆ ಈ ಸಮಸ್ಯೆಗೆ ಪರಿಹಾರ ಮಾಡಿಕೊಟ್ಬಿಡು, ಅಥವಾ ಅವ್ನಿಗೆ ನನ್ಗೆ ಆಗ್ಬರಲ್ಲ, ಅವ್ನಿಗೆ ತೊಂದರೆ ಆಗೋಂಗೆ ಮಾಡ್ಬಿಡು ಅಂತ ಹೇಳ್ತಾನೆ. ಅದರ ಅರ್ಥ ದುಡ್ಡಿದೆ ಅಂದ ತಕ್ಷಣ, ದುಡ್ಡು ತಗೊಂಡ ತಕ್ಷಣ ಅಥವಾ ಅವ್ರು ಕೊಟ್ಟು ನಾವು ಮಾಡಿಕೊಟ್ಟ ತಕ್ಷಣ ಎಫೆಕ್ಟ್ ಆಯ್ತು ಅಂತಲ್ಲ. ಯಾವ ವ್ಯಕ್ತಿ ಮಾಂತ್ರಿಕ ಪೂಜಾ ಕೆಲಸಗಳು ಮಾಡಿಸ್ತಾನೆ ಅವನಲ್ಲಿ ಮೊದಲು ಶ್ರದ್ಧೆ ಭಕ್ತಿ ಇರಬೇಕು. ಎರಡನೇದ್ದು ಮಾಡ್ತಕ್ಕಂಥ ವ್ಯಕ್ತಿ ಯಾರು ಮಾಡಿಕೊಡ್ತಾನಲ್ವಾ ಮಂತ್ರವಾದಿ, ಅವನು ಆ ಮಾಂತ್ರಿಕ ವಿದ್ಯೆಯಲ್ಲಿ ಸಿದ್ಧಿ ಪಡೆದಿರಬೇಕು. ಸುಮ್ಮನೆ ಮಾಡಿಕೊಟ್ರೆ ಆಗಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾರೆ, ಅವರು ಮಾಂತ್ರಿಕ ಪೂಜಾ ಇದು ಮಾಡಿಕೊಡುವಂಥವ್ರು ತುಂಬಾ ಜನ ಸುಮ್ಮನೆ ಏನೋ ಒಂದು ಮಾಡಿಕೊಡ್ತಕ್ಕಂಥದ್ದು, ಅದು ಫಲ ಕೊಡದೇ ಇರೋದು ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಜವಾಗ್ಲೂ ಸಿದ್ಧಿ ಪಡೆದವರೇ ಮಾಡಿದ್ರು ಸಹ ಎಫೆಕ್ಟ್ ಆಗಲ್ಲ. ಮಾಂತ್ರಿಕ ಪೂಜಾ ವಿಧಾನದಲ್ಲಿ ಒಂದು ಮಾರಣ ಪ್ರಯೋಗ ಅಂತ ಬರುತ್ತೆ, ಒಬ್ಬ ವ್ಯಕ್ತಿನ ಸಾಯಿಸಿ ಬಿಡತಕ್ಕಂಥದ್ದು, ಇದು ಅಷ್ಟಕರ್ಮಗಳಲ್ಲಿ ಬರ್ತಕ್ಕಂಥದ್ದು. ಹಾಗಂತಂದ್ರೆ ಇವತ್ತು ಯಾರಿಗೆ ಎಷ್ಟು ಜನಕ್ಕೆ ಎಷ್ಟು ಜನ ಆಗಿಬರಲ್ಲ. ಹಂಗ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಅವರು ಮಾಟ ಪ್ರಯೋಗ ಮಾಡ್ಕೊಂಡು ಮಾಡಿದ ತಕ್ಷಣ ಸತ್ತೋಗ್ಬಿಡೋಕಲ್ಲ ಅಲ್ವಾ. ಯಾವ ಉದ್ದೇಶ ಇಟ್ಕೊಂಡು ಮಾಡಿಸ್ತೀವಿ, ಮಾಡಿಕೊಡ್ತಕ್ಕಂಥ ಕಡೆ ಎಷ್ಟು ಒಂದು ಶಕ್ತಿ ಇದೆ, ಅದರ ಮೇಲೆ ಮಾಂತ್ರಿಕ ಪರಿಹಾರಗಳು ಪ್ರಭಾವ ಬೀರ್ತವೆ. ಈ ಮಾಂತ್ರಿಕ ಪೂಜಾ ನಾನು ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ಈ ಮಾಂತ್ರಿಕ ಪೂಜಾ ಪರಿಹಾರಗಳು ಒಂದು ಕೊನೆಯ ಪ್ರಯತ್ನ. ಎಲ್ಲಿ ಆಗ್ತಕ್ಕಂಥ ಎಲ್ಲಿಯೂ ಪರಿಹಾರ ಆಗದೇ ಇರುವಂತ ಸಮಸ್ಯೆಗಳು ಇಟ್ಕೊಂಡು ನಮ್ಮ ಕಡೆ ಬಂದಿರ್ತಾರೆ ಜನಗಳು ತಿಳಿತಾ. ಎಷ್ಟೋ ಕಡೆ ದುಡ್ಡು ಕೊಟ್ಟು, ಎಷ್ಟೋ ಆಸ್ಪತ್ರೆಗೆ ಓಡಾಡ್ಕೊಂಡು, ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನಮ್ಮ ಕಡೆ ಕೊನೆಯ ಹಂತವಾಗಿ ಬಂದಿರ್ತಾರೆ. ಅಂತಹ ಸಮಸ್ಯೆಗಳಿಗೆ ನಾವೊಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು. ಅದನ್ನ ವೈಜ್ಞಾನಿಕವಾಗಿ ನಂಬೋರು ಸೈಕಾಲಜಿಕಲಿ ಅಂತ ತಗೋಬಹುದು ತಿಳಿತಾ. ಸೈಕಾಲಜಿಕಲಿ ನಾವೇನೋ ಒಂದು ನಂಬಿಕೆ ಕೊಡ್ತೀವಲ್ಲ, ಕನಿಷ್ಠ ಏನೋ ಒಂದು ಪರಿಹಾರ ಆಗುತ್ತೆ ಅಂತ ನಂಬಿಕೆ ಕೊಡ್ತೀವಲ್ಲ, ಅದ್ರ ಮೇಲೆ ಎಷ್ಟೋ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಾಗ್ತವೆ. ಮತ್ತು ಮಾಂತ್ರಿಕ ಪೂಜಾ ಕೆಲಸಗಳು ತುಂಬಾ ಸಂದರ್ಭದಲ್ಲಿ ಅತ್ಯಂತ ಫಲವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು ಅಂತ ಹೇಳಬಲ್ಲೆ ನಾನು. ಓಕೆ ಐಟಿ ಅವರೇ, ಇವಾಗ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಅಂಜನಾ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ಮುಂಬೈನ ಸಿಎ ಪ್ರಬೋಧ್ ನಾಯಕ್ ಈಗ ಬಳ್ಳಾರಿಯಲ್ಲಿ. ಸಿಎ ತರಬೇತಿಗಳಿಗಾಗಿ ಪ್ರವೇಶಗಳು ಪ್ರಾರಂಭ. ಸಂಪರ್ಕಿಸಿ ಮೇಧಾವಿ ಶಿಕ್ಷಾ, ಶ್ರೀ ಶಂಕರ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಆಪೋಸಿಟ್ ಸೋನಿ ಸೆಂಟರ್, ಪಾರ್ವತಿನಗರ್ ಮೇನ್ ರೋಡ್, ಬಳ್ಳಾರಿ. ರಾಜ್ಯ ಮಟ್ಟದ ಬೃಹತ್ ಸಮಾವೇಶ 2015 ಜನವರಿ 27-28ರಂದು ವಿಜಯಪುರದಲ್ಲಿ ನೂತನ ಶ್ರೀ ಜಯಬಸವ ಸ್ವಾಮೀಜಿಯವರ ಪಟ್ಟಾಧಿಕಾರ ಮತ್ತು ಶ್ರೀ ಜಯದೇವ ಜಗದ್ಗುರುಗಳ ಅಮೃತ ಮಹೋತ್ಸವಕ್ಕೆ ಸಮಸ್ತ ಗಾಣಿಗ ಬಂಧುಗಳಿಗೆ ಸ್ವಾಗತ. ನೀವು ಕುಡಿಯೋ ಹಾಲು ಅಸಲಿನ ನಕಲಿನ? ಪವಿತ್ರ ಹಾಲಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಗೊತ್ತಾ? ಹಾಲನ್ನು ಹಾಲಾಹಲ ಮಾಡುತ್ತಿದೆ ಮಿಲ್ಕ್ ಮಾಫಿಯಾ. ಇಲ್ಲಿದೆ ಹಾಲು ಹದಗೆಡಿಸುವವರ ಅಸಲಿ ಮಾಹಿತಿ.
ಡರ್ಟಿ ಮಿಲ್ಕ್. ಕ್ರೈಮ್ ಲೋಕ ಇಂದು ರಾತ್ರಿ 9:30ಕ್ಕೆ. ಬ್ರೇಕ್ನ ನಂತರ ಮತ್ತೆ ಅಂಚನಾ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಬಸವರಾಜ ಐಟಿ ಅವರ ಜೊತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಉದಯ್ ಕಿರಣ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಉದಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಐಟಿ ಅವರು ಇವಾಗ ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ರಾಘವೇಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ಮಾಲೂರಿಂದ. ಓಕೆ, ನಿಮ್ ಸಮಸ್ಯೆ ಏನು ಅಂತ ಹೇಳೋದಕ್ಕೆ ಮುಂಚೆ ನಿಮ್ಗೆ ಏನ್ ಪ್ರಶ್ನೆ ಕೇಳಬೇಕು ಅನ್ನೋದಕ್ಕಿಂತ ಮುಂಚೆ ನಿಮ್ ತಾಯಿಯ ಹೆಸರು ಹೇಳಿ. ಒಂದೇ ಪ್ರಶ್ನೆ ಕೇಳಿ, ಪ್ರಶ್ನೆ ನಿಖರವಾಗಿರ್ಲಿ. ನಮ್ಗೆ ದುಡ್ಡು ಬರ್ಬೇಕು, ಓಕೆ, ಅದು ಬರುತ್ತಾ ಇಲ್ಲ ಅಂತ ತಿಳ್ಕೊಬೇಕಾಯ್ತು. ಓಕೆ, ನಿಮ್ ತಾಯಿ ಹೆಸರು ಹೇಳಿ. ರತ್ನಮ್ಮ. ಓಕೆ, ರತ್ನಮ್ಮ. ಐಟಿ ಅವ್ರ ಜೊತೆ ಮಾತಾಡಿ. ರಾಘವೇಂದ್ರ, ನಮಸ್ಕಾರ. ನಮಸ್ಕಾರ. ದುಡ್ಡು ಯಾರಿಂದ ಬರ್ಬೇಕಾಗಿತ್ತು ತಮ್ಗೆ? ನಮ್ಗೆ ಎರಡು ಕಂಪ್ನಿಯಿಂದ ದುಡ್ಡು ಬರ್ಬೇಕಾಯ್ತು. 2 ಕಂಪನಿಯಿಂದನಾ? ಓಕೆ, ಅದು ದುಡ್ಡು ಬರುತ್ತಾ ಇಲ್ಲ ತಿಳ್ಕೊಬೇಕಾಯ್ತು. 2 ಕಂಪನಿ ಹೆಸರು ಹೇಳಕ್ಕಾಗತ್ತಾ? ರಿಯಲ್ ವಿಷನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಯಾವುದು? ರಿಯಲ್ ವಿಷನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. VL ವಿಜನ್ಸ್. ನೆಕ್ಸ್ಟ್ ಇನ್ನೊಂದು ಗ್ರೀನ್ ಬರ್ಡ್ಸ್ ಆಗ್ರೋ ಫಾರ್ಮ್ಸ್ ಲಿಮಿಟೆಡ್. ಗ್ರೀನ್ ಬರ್ಡ್ಸ್ ಅಂತ ಕೇಳ್ತೀನಿ ಬಿಡಿ, ಸಾಕು. ಓಕೆ, ನೋಡ್ತಾ ಇರಿ, 1 ನಿಮಿಷದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಉತ್ತರ ಸಿಗುತ್ತೆ. ಅದೇ ಕಾನ್ಸಂಟ್ರೇಷನ್ ಮಾಡಿ. ತಾತ, ರತ್ನಮ್ಮ ಅವ್ರ ಮಗ ರಾಘವೇಂದ್ರ ಅವ್ರಿಗೆ VL ವಿಜನ್ಸ್ ಅಂದ ಕಂಪ್ನಿಯಿಂದ ಬರ್ಬೇಕಾಗಿರೋ ದುಡ್ಡು ಬರುತ್ತಾ? ರಾಘವೇಂದ್ರ ಅವ್ರಿಗೆ, ರತ್ನಮ್ಮ ಅವ್ರ ಮಗ ರಾಘವೇಂದ್ರ ಅವ್ರಿಗೆ ಗ್ರೀನ್ ಬರ್ಡ್ಸ್ ಕಂಪ್ನಿಯಿಂದ ಬರ್ಬೇಕಾಗಿರೋ ದುಡ್ಡು ಬರುತ್ತಾ? ರಾಘವೇಂದ್ರ ಕೇಳಿಸ್ಕೊಳ್ತಾ ಇದ್ದೀರಾ? ನೋಡಿ, ನಿಮ್ಗೆ VL ವಿಜನ್ಸ್ ಇಂದ ದುಡ್ಡು ಬರೋದು ಸ್ವಲ್ಪ ಕಷ್ಟ ಅಂತ ಬಂದಿದೆ. ಹಲೋ, ಕೇಳಿಸ್ತಾ ಇದೆಯಾ? ಗ್ರೀನ್ ಬರ್ಡ್ಸ್ ಕಂಪ್ನಿಯಿಂದ ನಿಮ್ಗೆ ದುಡ್ಡು ಬರುತ್ತೆ, VL ವಿಜನ್ಸ್ ಅಂತ ಬರೋದು ಕಷ್ಟ ಇದೆ. ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ, ಆದ್ರೂ ಸಹ ನಿಮ್ಗೆ VL ವಿಜನ್ಸ್ ಇಂದ ಬರೋದು ಕಷ್ಟ ಇದೆ. ವಿಚಾರ ಮಾಡಿ, ಗ್ರೀನ್ ಬರ್ಡ್ಸ್ ಇಂದ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಏನ್ ಹೇಳಿ? ಅದಕ್ಕೇನ ಪರಿಹಾರ ಇದೆಯಾ? ಪರಿಹಾರ ಅಂತಂದ್ರೆ ಒಂದು ಪ್ರಯತ್ನ ಮಾಡಬಹುದು ಅಷ್ಟೇನೆ. ಇಲ್ಲಿ ನೆಗೆಟಿವ್ ಆಗಿ ಬಂದ್ರೆ ಬಹಳ ಕಷ್ಟ ಇರುತ್ತೆ. ವಿಚಾರ ಸ್ವಲ್ಪ ನೋಡಿ, ವಿಚಾರ ಮಾಡಿ, ಸ್ವಲ್ಪ ಕಷ್ಟ ಅದು. ಓಕೆ, ರಾಘವೇಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕಾಲರ್ ನಾಗಭೂಷಣ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಬೆಂಗಳೂರು ಯಲಹಂಕ ಇಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ಅದೇ ನಮ್ ಬಗ್ಗೆನೆ. ಓಕೆ, ನಮ್ಗೆ ಮೊನ್ನೆ ನಮ್ಮ ಮಗು ಬೇರೆ ತೀರೋಗ್ಬಿಟ್ಟು. ಓಕೆ, ಸ್ವಲ್ಪ ತುಂಬಾನೇ ನಮ್ಗೆ ಕೆಲಸ ಕಾರ್ಯ ಏನು ಆಗ್ತಾ ಇಲ್ಲ. ಸರಿ, ಐಟಿ ಅವರಿದ್ದಾರೆ, ಅವರು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ. ನಾಗಭೂಷಣ್ ಅವ್ರೆ, ನಮಸ್ತೆ. ನಮಸ್ತೆ ಸರ್. ತಮ್ಮ ತಾಯಿ ಹೆಸರು ಹೇಳಿ ಸರ್. ಸರ್, ನಮ್ಮ ತಾಯಿ ಹೆಸರು ಲಕ್ಷ್ಮೀ ನರಸಮ್ಮ. ಲಕ್ಷ್ಮೀ ನರಸಮ್ಮ ಅಲ್ವಾ? ಓಕೆ, ನಿಮ್ಮ ಸಮಸ್ಯೆ ಏನ್ ಹೇಳ್ತಾ ಇದ್ರಲ್ಲ, ಕೆಲಸ ಕಾರ್ಯ ಕೈಗೂಡ್ತಲ್ಲ ಅಂತ ಒಂದು. ಮೊನ್ನೆ ನಿಮ್ ಮಗು ತೀರೋಗಿದೆ ಅಂತ ಹೇಳ್ತಾ ಇದ್ರಲ್ವಾ? ಅದು ಮೊನ್ನೆ ನಮ್ಮ ಮಗುಗೆ ಮದುವೆ ಮಾಡಿ 5 ತಿಂಗಳೇ. 5 ತಿಂಗಳಿಗೆನೆ ಮಗು ನೇಣಾಕೊಂಡ್ಬಿಟ್ಟೈತೆ ಅಂತ ಅವರು ಮನೆಯಲ್ಲಿ ಹೇಳ್ತಾರೆ. ಯಾರು, ನಿಮ್ಮ ಹೆಣ್ಮಗಳ? ನಮ್ಮ ಹೆಣ್ಮಗಳು ಮದುವೆ ಮಾಡಿ 5 ತಿಂಗಳಿಗೆ. ಮಗಳ ಹೆಸರು ಹೇಳಿ ಸರ್. ನಮ್ಮ ಮಗಳ ಹೆಸರು ಪವಿತ್ರ ಅಂತ. ಪವಿತ್ರ. ನಿಮ್ಮ ಮಿಸಸ್ ಹೆಸರು ಹೇಳಿ. ನಮ್ಮ ಮಿಸಸ್ ಹೆಸರು ಪುಷ್ಪ ಅಂತ. ಪುಷ್ಪ. ಒಂದ್ ಕೆಲಸ ಮಾಡೋಣ ಸರ್. ಹೇಳಿ ಸರ್. ನಿಮ್ಮ ಮಗಳು ಪವಿತ್ರ ಅವರು ಆತ್ಮಹತ್ಯೆ ಮಾಡ್ಕೊಂಡಿದಾರೆ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಒಂದು ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ಸರಿನಾ? ಅದೊಂದು ಸ್ವಲ್ಪ ಕೇಳಿಸಲ್ದೆ ನೋಡಿ. ಈಗ ಏನಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಂಡಿದಾರೆ ಅಂತ ಒಂದು ಹೇಳ್ತಿದ್ದಾರೆ. ನಾ ಎಷ್ಟೋ ಸರಿ ಹೇಳಿದೀನಿ, ಆತ್ಮನ ಹತ್ಯೆ ಮಾಡೋಕ್ಕಾಗಲ್ಲ, ದೇಹವನ್ನು ಮಾತ್ರ ಹತ್ಯೆ ಮಾಡೋಕ್ಕಾಗುತ್ತೆ. ಆತ್ಮ ಒಂದು ರೂಪದಿಂದ ಇನ್ನೊಂದು ರೂಪ ಪಡೆಯುತ್ತೆ ಅಂತ ಹೇಳ್ತೀವಿ. ಆಯ್ತಾ? ಆತ್ಮಹತ್ಯೆ ಮಾಡೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ದೇವರ ಹಣೆ ಬರದಲ್ಲಿ ಈ ಒಂದು ಜೀವನದಲ್ಲಿ ಇಷ್ಟು ಸಮಸ್ಯೆಗಳನ್ನ ಅನುಭವಿಸ್ಬೇಕು ಅಂತ ಬರೆದು ಕಳಿಸ್ಬಿಟ್ಟಿರ್ತಾನೆ. ಆ ಸಮಸ್ಯೆಗಳನ್ನ ಅನುಭವಿಸೇ ಹೋಗ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಮುಂದಿನ ಜನ್ಮದಲ್ಲಿ ಕ್ಯಾರಿ ಮಾಡ್ಬೇಕಾಗತ್ತೆ ಅಲ್ವಾ? ಅದಕ್ಕೆ ದೇವ್ರು ಎಷ್ಟೇ ಕಷ್ಟ ಕೊಟ್ಟರು ಸಹ ನಾವು ಎದುರಿಸಬೇಕು. ಅದನ್ನ ಎದುರಿಸಿ ನಿಂತಾಗ ನಾವು ಬೆಳೆಯೋಕ್ಕಾಗತ್ತೆ ಹೊರತು ಇಲ್ಲಾಂದ್ರೆ ಬೇರೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡೋರಿಗೆ ಕಷ್ಟ ಅಂತಂದು ಆತ್ಮಹತ್ಯೆ ಬಗ್ಗೆ ವಿಚಾರ ಮಾಡೋರನ್ನ ಹೇಳೋದು ಒಂದೇ ಮಾತು, ದೇವ್ರು ಏನು ಈ ಜನ್ಮದಲ್ಲಿ ಅನುಭವಿಸ್ಬೇಕಂತ ಕೊಟ್ಟಿದ್ದಾನೆ, ದಯವಿಟ್ಟು ಅದನ್ನ ಅನುಭವಿಸ್ಬಿಡಿ. ಅದನ್ನ ಎದುರಿಸಿ ನಿಂತ್ಕೊಂಡಾಗ 10 ರೂಪಾಯಿ ಆಗ್ತಕ್ಕಂಥ ಲಾಸನ್ನ 1 ರೂಪಾಯಿಗೆ ತರಬಹುದು ಖಂಡಿತವಾಗಿ. ಅಷ್ಟು ಮಾತ್ರ ಹೇಳಬಲ್ಲೆ. ಇವ್ರ ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ. ಓಕೆ, ಅದೇ ಕಾನ್ಸಂಟ್ರೇಷನ್ ಮಾಡಿ ಹೇಳಬೇಕು.
ತಾತ ಪುಷ್ಪ ಅವ್ರ ಮಗಳು ಪುಷ್ಪ ಮತ್ತು ನಾಗಭೂಷಣ ಅವ್ರ ಮಗಳು ಪವಿತ್ರ ಅವರು ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯಾ ಇಲ್ಲಂತ ಬರ್ತಾ ಇದೆಯಾ ತಾತ? ನಾಗಭೂಷಣ ಅವರ ಸಂಸಾರಕ್ಕೆ ಪವಿತ್ರ ಅವರ ಆತ್ಮದಿಂದ ಕಾಡಾಟ ಇದೆಯಾ ಇಲ್ಲಂತ ಬರ್ತಾ ಇದೆಯಾ? ನಾಗಭೂಷಣ ಅವ್ರಿಗೆ ಮತ್ತು ಅವ್ರ ಸಂಸಾರಕ್ಕೆ ಮಾಂತ್ರಿಕ ಪ್ರಭಾವಗಳು ಆಗಿದೆಯಾ ಇಲ್ಲಂತ ಬರ್ತಾ ಇದೆಯಾ? ಓಕೆ. ನಾಗಭೂಷಣ ಅವ್ರು ಕೇಳಿಸ್ಕೊಳ್ತಾ ಇದ್ದೀರಾ? ನಾಗಭೂಷಣ ಅವರೇ ಕೇಳಿಸ್ಕೊಳ್ತಾ ಇದ್ದೀರಾ? ಮೋಸ್ಟ್ ಲೈನ್ ಕಟ್ ಆಗುತ್ತೆ, ಉತ್ತರ ಕೊಟ್ಬಿಡೋಣ. ಒಂದು, ಈ ನಾಗಭೂಷಣ ಅವರ ಮಗಳು ಏನಿದ್ದಾರೆ ಪವಿತ್ರ ಅವರು ಏನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ನೋಡಿ, ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂದ್ರೆ ಎರಡು ಸಾಧ್ಯತೆಗಳಿರುತ್ತೆ. ಒಂದು, ಆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪವಿತ್ರ ಅವ್ರ ಪುನರ್ಜನ್ಮ ಪಡಿದೇ ಇದ್ರೆ, ಅವರ ಒಂದು ಆತ್ಮ ಮತ್ತೆ ಪುನರ್ಜನ್ಮ ಪಡಿದೇ ಇದ್ರೆ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ. ಎರಡನೇದು, ಮುಕ್ತಿ ಹೊಂದದೇ ಇದ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ದೇವರು ಹೇಳ್ತಾನಲ್ಲ, ತ್ರಿಶಂಕು ಸ್ಥಿತಿಯಲ್ಲಿ ಇಡ್ತಾನೆ ಆ ಆತ್ಮಗಳನ್ನ. ಅಂದ್ರೆ ನೀನು ಇನ್ನೂ ಸಮಸ್ಯೆಗಳನ್ನ ಅನುಭವಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತ್ರಿಶಂಕು ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ವಿಧಾನ. ಅದಕ್ಕೆ ಎಷ್ಟೋ ಜನಕ್ಕೆ ಆತ್ಮ ಬಂದಿದೆ, ದೆವ್ವ ಬಂದಿದೆ, ಭೂತ ಬಂದಿದೆ ಅಂತ ಹೇಳ್ತೀವಲ್ಲ, ಅದರಲ್ಲಿ 100% ಜನಕ್ಕೆ ದೆವ್ವ, ಭೂತ, ವಿಶೇಷ ಆತ್ಮ ಕಾಟ ಇರಲ್ಲ. ಸೈಕಾಲಜಿಕಲಿ ಎಫೆಕ್ಟ್ ಆಗ್ತಾ ಇರುತ್ತೆ 90%. ಬಟ್ 10% ಮಾತ್ರ ಆತ್ಮ ಅನ್ನೋದಿದೆ, ಅದು ಕಾಡಿಸ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ಬಟ್ ಇವ್ರಿಗೆ ಯಾರು ನಾಗಭೂಷಣ ಅವರ ಮನೆಗೆ ಅವ್ರ ಮಗಳ ಆತ್ಮದಿಂದ ಯಾವುದೇ ರೀತಿ ಕಾಟ ಇಲ್ಲ. ಕೆಲವೊಂದು ಟೈಮಲ್ಲಿ ಅವ್ರ ಮಗಳು ಆತ್ಮನೇ ಅವ್ರು ಕಾಡಿಸ್ತಾ ಇರುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಯಾವುದೇ ರೀತಿ ಕಾಡಲ್ಲ. ಮತ್ತೆ ಅವ್ರ ನಾಗಭೂಷಣ ಅವ್ರ ಮನೆಗೆ ಯಾವುದೇ ರೀತಿ ಮಾಂತ್ರಿಕ ಪ್ರಭಾವಗಳು ಇಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ತೆರೆ ಕಟ್ಸೋದು ಬೇಡ. ಅವ್ರ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಬಂದಿದೆ. ಅದಕ್ಕೆ ಆತ್ಮಶಾಂತಿಗಾಗಿ ಕ್ರಿಯಾಕರ್ಮಗಳನ್ನು ಮತ್ತೊಂದ್ಸರಿ ಮಾಡಿದ್ರು ಸಹ, ಮತ್ತೆ ಈ ಯಾವುದೇ ರೀತಿ ಮಾಂತ್ರಿಕ ಪ್ರಭಾವಗಳು ಆಗಿಲ್ಲ ಅಂತ ಬರುತ್ತೆ. ತಲೆ ಕಟ್ಸೋಕೆ ಹೋಗ್ಬಿಡಿ, ಒಳ್ಳೇದಾಗುತ್ತೆ. ಓಕೆ, ಮುಂದಿನ ಕಾಲರ್. ನಮಸ್ಕಾರ. ನಿಮ್ ಹೆಸರು ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸವಿತಾ ಅಂತ, ರಾಮದುರ್ಗದಿಂದ ಮಾತಾಡ್ತಾ ಇರೋದು. ಓಕೆ ಸವಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದು ಮನೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿಮ್ಮ. ಅದು ನಮ್ಮ ಒಂದಾಗನ ಒಂದ್ ಪ್ರಾಬ್ಲಮ್ಸ್ ಬರ್ತಾ ಇದೆ ನಮ್ಮ ಮನೆಗೆ. ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಏನಾದ್ರೂ ಒಂದ್ ಶುಭ ಕಾರ್ಯನೂ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಒಂದಿಲ್ಲ ಒಂದ್ ಪ್ರಾಪರ್ಟಿನೂ ನಮ್ದು ಲಾಸ್ ಆಯ್ತು. ಈ ತರ ಎಲ್ಲ ಒಂದಕ್ಕೊಂದ್ ಏನೋ ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಅಮ್ಮನ ಹೆಸರು ಹೇಳಿಮ್ಮ. ಅಮ್ಮನ ಹೆಸರು ದ್ರಾಕ್ಷಾಯಿನಿ. ಓಕೆ, IIT ಅವರು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ. ಸವಿತಾ ಅವರೇ ನಮಸ್ತೆ. ಹಾ, ನಮಸ್ಕಾರ ಜಮೀನ್. ಈ ಸಮಸ್ಯೆ ನಿಮ್ದೇನೋ ಈ ಕೆಲಸ ಕಾರ್ಯಗಳು ಕೈಗೂಡ್ತಿಲ್ಲ, ಒಂದ್ ಬಿಟ್ಟು ಒಂದು ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ರಲ್ವಾ? ಹಾ, ಹೌದು. ಈಗ ನಿಮ್ಗೆ ಉದ್ಯೋಗ ಸಂಬಂಧಪಟ್ಟಿದ ಪ್ರಶ್ನೆ ಕೇಳಂತಿದ್ಯಾ ಅಥವಾ ಎಲ್ಲಾ ಸಮಸ್ಯೆಗಳು ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ಬೇಕಂತಿದ್ಯಾ? ಒಟ್ಟು ನಮ್ ಮನೆಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸ್ವಾಮಿ. ಅದು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ದುಡ್ದಿದ್ದು ಕೈಗೆ ಹತ್ತಾ ಇಲ್ಲ. ಆಮೇಲೆ ಮನೆಯೊಳಗೆ ಎಲ್ಲಾ ತಂದೆ ಉದ್ಯೋಗದಲ್ಲಿ ಪ್ರಾಬ್ಲಮ್. ಆಮೇಲೆ ನಮ್ ಚಿಕ್ಕಪ್ಪ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಐತಿ. ಚಿಕ್ಕಪ್ಪನ ಮಕ್ಕಳಿಗೇನು ಪ್ರಾಬ್ಲಮ್ ಆಗ್ತಾ ಇದೆ. ಒಂದಕ್ಕೊಂದು ಸಮಸ್ಯೆ ಈಗ 1-2 ವರ್ಷ ಆಯ್ತು, ತುಂಬಾ ಕಾಡ್ತಾ ಇದೆ. ಓಕೆ ಅಮ್ಮ, ಈಗ ನೀವು ವಾಸ ಮಾಡೋದು ಸ್ವಂತ ಮನೆ ಬಾಡಿಗೆ ಮನೆ ಅಮ್ಮ? ಸ್ವಂತ ಮನೆ. ಎಷ್ಟು ವರ್ಷದಿಂದ ಮನೆಯಲ್ಲಿ? ಈ ವರ್ಷ ನಮ್ಮ ತಾತನವ್ರ ಕಾಲದಿಂದನೂ ಹೋದಿವಿ, ಸುಮಾರು. ಹೌದಾ? ಒಂದ್ ಕೆಲಸ ಮಾಡೋಣಮ್ಮ, ಇವೆಲ್ಲಾ ಪ್ರಶ್ನೆಗಳಿಗೂ ನಾವು ಅಂಜನೆ ಹಾಕ್ಬೇಕಂತಂದ್ರೆ ಕನಿಷ್ಠ ಒಂದು ಅರ್ಧ ಗಂಟೆ ಬೇಕು. ಅದಕ್ಕೆ 2 ಪ್ರಶ್ನೆಗಳನ್ನ ತೊಳ್ತೀನಿ. ನೀವು ವಾಸ ಮಾಡ್ತಕ್ಕಂಥ ಮನೆಗೆ ಏನಾದ್ರು ದೋಷಗಳಿದೆ ತಿಳ್ಕೊಳ್ಳೋಣ. ಒಂದು, ಎರಡನೇದು ಮಾಂತ್ರಿಕ ಪ್ರಭಾವಗಳಾಗಿದೆ ತಿಳ್ಕೊಳ್ಳೋಣ. ಆ ರೀತಿ ಏನಾರ ಸಮಸ್ಯೆಗಳಾದ್ರೂ ಸಹ ಜೀವನದಲ್ಲಿ ಈ ತರ ಸಮಸ್ಯೆಗಳು ಬರ್ತಕ್ಕಂಥದ್ದು, ಸಂಸಾರದಲ್ಲಿ ಈ ತರ ಸಮಸ್ಯೆಗಳು ಬರ್ತಕ್ಕಂಥದ್ದಾಗತ್ತೆ. ಇವ್ 2 ಪ್ರಶ್ನೆಗೆ ಉತ್ತರ ಕೊಡೋಣ. ಆಮೇಲೆ ಉಳಿದಿದ್ದು ಏನಂತ ನಿಮ್ಗೆ ಪ್ರಿಡಿಕ್ಷನ್ ಕೊಡ್ತೀನಿ ನಾನು. ನೋಡ್ತಾ ಇರಿ ಅಮ್ಮ, ಕಾನ್ಸಂಟ್ರೇಷನ್ ಮಾಡಿ ಕರೆಕ್ಟಾಗಿ ಹೇಳ್ಬೇಕು. ಓಂ ಜಾದುರಾಜ ಮತ್ತೆ ದ್ರಾಕ್ಷಾಯಿಣಿ ಅವ್ರ ಮಗಳು ಸವಿತಾ ಅವ್ರು ವಾಸ ಮಾಡೋ ಅವ್ರ ಸ್ವಂತ ಮನೆಗೆ ಯಾವ್ದಾದ್ರು ದೋಷಗಳು ಇದೆಯಾ? ದೃಷ್ಟಿಗಳಾಗಿದೆ ಅದಕ್ಕೆ? ಸವಿತಾ ಅವ್ರ ಸಂಸಾರಕ್ಕೆ, ಅವ್ರ ಮನೆತನಕ್ಕೆ ಮಾಂತ್ರಿಕ ಪ್ರಯೋಗಗಳಾಗಿದೆಯಾ? ಸವಿತಾ ಅವ್ರು ಕೇಳಿಸ್ಕೊಳ್ತಿದ್ದೀರಾ? ನೋಡಿ ಅಮ್ಮ, ನೀವು ವಾಸ ಮಾಡತಕ್ಕಂಥ, ನಾನು ನಿಮ್ಮ ಮನೆಗೆ ಏನೋ ಸಮಸ್ಯೆ ಇದೇ ಇರ್ಬೋದಂತ ನಾನು ಅನ್ಕೊಂಡೆ. ಬಟ್ ಯಾವುದೇ ರೀತಿ ಆ ರೀತಿ ದೋಷಗಳು ಆಗಿರ್ಲಿ ಮತ್ತು ದೃಷ್ಟಿ ದೋಷಗಳಾಗಿರ್ಲಿ ನಿಮ್ಮ ಮನೆಗಿಲ್ಲ. ಮತ್ತು ನಿಮ್ಮ ಸಂಸಾರಕ್ಕೂ ನೀವು ನಿಮ್ಮ ಮನೆತನಕ್ಕೆ ಯಾವುದೇ ರೀತಿ ಮಾಂತ್ರಿಕ ಪ್ರಭಾವಗಳು ಆಗಿಲ್ಲ. ಆಯ್ತಾ? ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ. ತಿಳಿತಾ? ನನ್ನ ಜೀವನದಲ್ಲಿ ಸಹ ಕೆಲವೊಂದು ಟೈಮ್ಸ್ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ತುಂಬಾ ಇವತ್ತು 1 ಲಕ್ಷ ರೂಪಾಯಿ ದುಡಿಬಹುದು, ಕೆಲವೊಂದು ಟೈಮಲ್ಲಿ 1 ರೂಪಾಯಿ ದುಡಿಬಹುದು. ತಿಳಿತಾ? ಪ್ರತಿಯೊಬ್ಬರ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಹಣೆ ಬರದಲ್ಲಿ ಏರಿಳಿತವನ್ನು ಅನುಭವಿಸಲೇಬೇಕಾಗುತ್ತೆ. ನೋಡಿ, ಏರಿಳಿತನೇ ಜೀವನ. ಯಾವಾಗಲೂ ಜೀವನ ಏರುಗತಿಯಲ್ಲಿ ಹೋಗಲ್ಲ.
ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇನೆ, ನಿಮ್ಗೆ ಯಾವುದೇ ರೀತಿ ಮಾಂತ್ರಿಕ ಪ್ರಯೋಗಗಳಾಗಿರಲಿ ಮತ್ತೊಂದು ಆಗಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇದು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಸಹಜವಾದ ಒಂದು ಏರಿಳಿತ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಮುಂದೆ ಇದು ಸುಧಾರಣೆ ಆಗುತ್ತೆ. ಯಾವಾಗಲೂ ಜೀವನ ಡೌನ್ ಅಲ್ಲೇ ಹೋಗಲ್ಲ, ಮತ್ತೆ ತಿರ್ಗಾ ಅಪ್ಪಲ್ಲಿ ಬಂದೇ ಬರುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಯಾವುದೇ ರೀತಿ ಮಾಂತ್ರಿಕ ಪ್ರಭಾವಗಳಾಗಿಲ್ಲ, ಒಳ್ಳೆಯದಾಗುತ್ತೆ. ಓಕೆ ಸವಿತಾ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. IIT ಅವರೇ, ನೀವು ಹೇಳ್ತಾ ಇದ್ರಿ ಅಂಜನಾ ಅನ್ನೋದು ಇದು ಪುರಾತನ ವಿದ್ಯೆ ಅಂತ. ಹಾಗಿದ್ರೆ ಪುರಾತನ ವಿದ್ಯೆಗೂ ಇವಾಗಿನ ಈ ಆಧುನಿಕ ವಿದ್ಯೆಗೂ ಹೇಗೆ ನೀವು ಸಂಬಂಧವನ್ನ ಕಲ್ಪಿಸ್ತೀರಾ ಅಂತ? ನೋಡಿ, ನಾವು ಎಷ್ಟೋ ಸಂದರ್ಭದಲ್ಲಿ ಈ ಮಾಂತ್ರಿಕ ವಿದ್ಯೆ ಸುಳ್ಳು, ಈ ನಮ್ಮ ಶಾಸ್ತ್ರಗಳೇ ಸುಳ್ಳು ಅನ್ನೋ ಲೆಕ್ಕಕ್ಕೆ ನಾವು ಈಗ ಏನ್ ಮಾಡ್ತಿದ್ವಿ, ಹಂಗೆ ನಾವು ವಾದ ಮಾಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇತ್ತೀಚೆಗೆ, ಅಲ್ವಾ? ನೋಡಿ, ಇವತ್ತು ನಾಸಾ ಅನ್ನೋ ಒಂದು ವೈಜ್ಞಾನಿಕ ಸಂಸ್ಥೆ, ಇಡೀ ಜಗತ್ತಿಗೆ ನಂಬರ್ 1 ವೈಜ್ಞಾನಿಕ ಸಂಸ್ಥೆ ನಾಸಾ, ಅಮೆರಿಕದಲ್ಲಿರ್ತಕ್ಕಂಥ ನಾಸಾ. ಆ ನಾಸಾ ಅಲ್ಲಿ ವಿಜ್ಞಾನಿಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ, ನಾನು ಹಿಂದೆ ಒಂದ್ಸರಿ ಹೇಳಿದ್ದೀನಿ, ವಿಜ್ಞಾನಿಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ವ್ಯಕ್ತಿಗೆ ಸಂಸ್ಕೃತ ಚೆನ್ನಾಗಿ ಬರುತ್ತೆ ಅಂತ ವಿಜ್ಞಾನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕೆ ಕೊಡಬೇಕು? ಅವ್ರದ್ದು ಅಮೆರಿಕ ದೇಶದ ಭಾಷೆನ ಅದು ಸಂಸ್ಕೃತ? ಖಂಡಿತವಾಗಲ್ಲ. ನಮ್ಮ ಭಾರತೀಯ ಭಾಷೆ ಅದು, ದೇವ ಭಾಷೆ ಅಂತ ಹೇಳ್ತೀವಿ ನಾವು. ನೋಡಿ, ಅದನ್ನ ಕಲ್ತವ್ರು ಯಾಕೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ರೆ, ನಮ್ಮ ಎಲ್ಲಾ ಗ್ರಂಥಗಳು, ನಮ್ಮ ಎಲ್ಲಾ ಶ್ರೇಷ್ಠ ವಿದ್ಯೆಗಳು ಮುಖ್ಯವಾಗಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿ. ಈ ಸಂಸ್ಕೃತದಲ್ಲಿರ್ತಕ್ಕಂಥ ನಮ್ಮ ವಿದ್ಯೆಗಳನ್ನ, ನಮ್ಮ ಗ್ರಂಥಗಳಲ್ಲಿರ್ತಕ್ಕಂಥ ವಿದ್ಯೆಗಳನ್ನ ಅವ್ರು ಏನ್ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಅವ್ರೇನ್ ಮಾಡ್ತಾರೆ, ಅಧ್ಯಯನ ಮಾಡಿ ಅಲ್ಲಿ ಯಾವ್ದಾದ್ರು ಒಂದು ಸುಳಿ ಸಿಗುತ್ತಾ, ಯಾವ್ದಾದ್ರು ಒಂದು ಅನುಕೂಲ ಸಿಗುತ್ತಾ ಅಂತ ಅವರು ನೋಡ್ತಾರೆ. ಅದ್ರ ಮೇಲೆ ಸಂಶಯಗಳನ್ನು ಕೈಗೊಳ್ತಾರೆ. ನಾವೇನ್ ಮಾಡ್ತೀವಿ, ಅದ್ರ ಹತ್ರನೇ ಹೋಗಲ್ಲ, ಆಳದಲ್ಲಿ ಎಳೆದು ಹೋಗ್ಲಿ, ಅದ್ರ ಹತ್ರನೇ ಹೋಗಲ್ಲ, ದೂರದಲ್ಲಿ ನಿಂತ್ಕೊಂಡೆ ಕಲಿಸಿತಾ ಇದೀವಿ. ನೋಡಿ, ಹಿಂದಿನ ಕಾಲದಲ್ಲಿ ಜನರು ನೀರಿನ ಮೇಲೆ ನಡೀತಿದ್ರು ಅಂತ ಹೇಳ್ತಾರೆ. ನೀವು ಕೇಳಿರ್ತೀರ, ಯಾವುದೋ ಒಂದು ಸುಮ್ಮನೆ ಕತೆ ಕಟ್ತಾನೆ ಹಾಗೆ ಅಂತ. ಇವತ್ತು ನೀರಿನ ಸಾಂದ್ರತೆಯನ್ನು ಹೆಚ್ಚಿಗೆ ಮಾಡಿಬಿಟ್ರೆ ನೀರಿನ ಮೇಲೆ ನಡಿಬಹುದು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಮೃತ ಸಮುದ್ರ ಅಂತ ಹೇಳ್ತೀವಿ. ಇಸ್ರೇಲ್ ಹತ್ರ ಇರತಕ್ಕಂಥ ಮೃತ ಸಮುದ್ರ 50 ಕಿಲೋಮೀಟರ್ ವಿಸ್ತಾರವಾಗಿದೆ. ಅದು ಹೇಳ್ತಾ ಅಲ್ಲಿ ಉಪ್ಪಿನ ಅಂಶ ಕನಿಷ್ಠ ಒಂದು 34% ಇದೆ. ಹೇಳ್ತಾ ಅಲ್ಲಿ ವ್ಯಕ್ತಿಗೆ ಮುಳುಗಿ ಸಾಯ್ಬೇಕಂದ್ರೆ ಮುಳುಗಾಕಾಗಲ್ಲ. ಹೇಳ್ತಾ ಅದು ತಿಳಿಸುತ್ತೆ ನಮ್ಮ ಮೇಲೆ. ಅದರ ಅರ್ಥ ಏನು, ನೀರಿನ ಸಾಂದ್ರತೆಯನ್ನು ಹೆಚ್ಚಿಗೆ ಮಾಡಿದಾಗ ಅದರಲ್ಲಿ ವಸ್ತುಗಳು ಮುಳುಗೋದು ಕಷ್ಟ ಅಂತ ಅದು ವಿಜ್ಞಾನ ಹೇಳ್ದಂಗಾಯ್ತು. ನೋಡಿ, ವೈಜ್ಞಾನಿಕ ಸಾಂದ್ರತೆ ಬಗ್ಗೆ ವೈಜ್ಞಾನಿಕವಾಗಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಹೇಳಿಟ್ಟಿದ್ರು. ಅಂದ್ರೆ ನಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ಈ ಗ್ರಂಥಗಳಲ್ಲಿ ಏನಾಗಿದೆ, ಈ ವಿದ್ಯೆಗಳು ಅವಾಗಲೇ ಬಂದಿದೆ, ಆಡ್ಕೊಂಡಿದೆ. ತಿಳಿತಾ ನಾವೇನ್ ಮಾಡ್ಬೇಕು, ನಾವೇನ್ ಮಾಡ್ತಿದ್ದೀವಿ, ಕಲಿಸಿ ದೂರ ತಳ್ತಕ್ಕಂಥ ಮಾಡ್ತಿದ್ವಿ. ಇವತ್ತು ಸೂಪರ್ ಕಂಡಕ್ಟರ್ ಅನ್ನೋ ಒಂದು ವಸ್ತು ಇದೆ. ಸೂಪರ್ ಕಂಡಕ್ಟರ್ ಅನ್ನೋ ಒಂದು ವಸ್ತು, ಅದನ್ನ ವೈಜ್ಞಾನಿಕವಾಗಿ ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ. ಅದನ್ನ ಕಂಡುಹಿಡಿದು ಬಿಟ್ರೆ ನಾವು ಇವತ್ತು ಬೇಕಾದನ್ನ ಸಾಧಿಸಬಹುದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕೊನೆ ಮಾತು ಹೇಳೋದೇನಂದ್ರೆ, ಇವತ್ತು ನೋಡಿ, ಜ್ಯೋತಿಷಿಗಳು ಹೇಳಿದ್ದಾರೆ, ಮಾಂತ್ರಿಕ ಪೂಜಾ ಮಂತ್ರವಾದಿಗಳಿದ್ದಾರೆ, ಅವರು ತಮ್ಮದೇ ಭವಿಷ್ಯ ಗೊತ್ತಿರಲ್ಲ, ಬೇರೆಯವ್ರಿಗೆ ಹೇಗೆ ಹೇಳ್ತಾರೆ, ಮುಂದೆ ಅವ್ರಿಗೆ ಏನಾಗ್ತದೆ ಅಂತ ಗೊತ್ತಿರಲ್ಲ ಅಂತ ಹೇಳ್ತಾರೆ. ನೋಡಿ, ಒಬ್ಬ ಡಾಕ್ಟರ್ ಇದ್ದಾನೆ, ಆ ಡಾಕ್ಟರ್ಗೆ ಎಲ್ಲ ವಿದ್ಯೆ ಗೊತ್ತು, ಕಾಯಿಲೆ ಹೇಗೆ ಬರ್ತಂತ ಗೊತ್ತು, ಪ್ರಿಕಾಷನ್ಸ್ ಹೇಗೆ ತಗೋಬೇಕಂತ ಗೊತ್ತು. ಹಾಗಾದ್ರೆ ಅವ್ನು ಕಾಯಿಲೆ ಬರಲ್ವಾ? ಎಷ್ಟೋ ಸಂದರ್ಭದಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ ಸ್ಪೆಷಲಿಸ್ಟ್ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಲ್ವಾ? ಈ ರೀತಿಯಾಗಿ ನಾವು ಆ ರೀತಿ ಹೋಗಾಗಲ್ಲ. ಈ ವಿದ್ಯೆಯನ್ನು ನಾವು ಕರೆಕ್ಟ್ ಅನಲೈಸ್ ಮಾಡಿದ್ರೆ ಸಾಕಷ್ಟು ಉಪಯೋಗ ಪಡಿಬೋದು ಅಂತ ಹೇಳ್ಬೋದು ನಾನು. ಓಕೆ IIT ಅವರೇ, ಇಷ್ಟೊತ್ತು ಅಂಜನಾ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಸ್ಕಾರ. ಉದಯ್, ನಿಮಗೂ ಕೂಡ ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ಅಂಜನಾ ಭವಿಷ್ಯ. ಮತ್ತೆ ನಾವು ಮುಂದಿನ ಭಾನುವಾರ ನಿಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ. ಮುಂಬೈನ ಸಿಎ ಪ್ರಬೋಧ್ ನಾಯಕ್ ಈಗ ಉಡುಪಿಯಲ್ಲಿ ಸಿಎ ತರಬೇತಿಗಳಿಗಾಗಿ ಪ್ರವೇಶಗಳು ಪ್ರಾರಂಭ. ಮಾಹಿತಿಗಾಗಿ ಸಂಪರ್ಕಿಸಿ ಮೇಧಾವಿ ಶಿಕ್ಷಾ, ಶ್ಯಾಮಲಾ ಕಾಂಪ್ಲೆಕ್ಸ್, ಆಪೋಸಿಟ್ ನವೀನ್ ಫ್ಯಾನ್ಸಿ ಅಂಡ್ ಜನರಲ್ ಸ್ಟೋರ್ಸ್, ಉಡುಪಿ. ಮೌನವಾಗಿದ್ದರೆ ಏನು ಸುಖ? ನನ್ನ ಜಾಗದಲ್ಲಿ ಯಾಕಿದ್ದೀರಾ? ನನ್ನ ಜಾಗದಲ್ಲಿ ನಿಮ್ಗೇನು? ಗಾಳಿ ರೂಪದಲ್ಲಿ ಈ ಬಾಗಿಲಿನ ಹೊರಗಡೆ ಏನು ನಿಂತಿದೆ ಅಂತ ಕಾಣಿಸ್ತಾ ಇರುತ್ತೆ. ಹುಟ್ಟು ಸಾವಿನ ನಂತರ ಇದು ಆತ್ಮಗಳ ಕಥೆ. ಇಂದು ಸಂಜೆ 7:30ಕ್ಕೆ. ನೀವು ಕುಡಿಯೋ ಹಾಲು ಅಸಲಿನ ನಕಲಿನ? ಪವಿತ್ರ ಹಾಲಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಗೊತ್ತಾ? ಹಾಲನ್ನು ಹಾಲಾಹಲ ಮಾಡುತ್ತಿದೆ ಮಿಲ್ಕ್ ಮಾಫಿಯಾ.